ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ ಅಂತರಾಳದಿಂದ ಸ್ತುತಿಸೋಣ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 107:8 ವಚನ, ಅವರು ಯೆಹೋವನ ಕೃಪೆಗೋಸ್ಕರವೂ ಆತನು ಮಾನವರಿಗಾಗಿ ನಡೆಸಿದ ಅದ್ಭುತಗಳಿಗೋಸ್ಕರವಾಗಿಯೂ ಆತನನ್ನು ಕೊಂಡಾಡಲಿ. ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ನೋಡ್ತೇವೆ, ದೇವರ ಕೃಪೆಗೋಸ್ಕರ ಮತ್ತು ದೇವರು ನಮಗೋಸ್ಕರವಾಗಿ ಮಾಡಿದ ಅದ್ಭುತಕ್ಕೋಸ್ಕರ ನಾವು ದೇವರನ್ನು ಸ್ತುತಿಸಬೇಕಂತೆ. ಇಬ್ಬರು ಸ್ನೇಹಿತರು ಬಹಳ ದಿನಗಳ ನಂತರ ಸಂಧಿಸಿದರು. ಒಬ್ಬನ ಕಣ್ಗಳಲ್ಲಿ ಬಹಳ ಕಣ್ಣೀರು ತುಂಬಿದವು. ಇನ್ನೊಬ್ಬ ಸ್ನೇಹಿತ ಕೇಳಿದ, ಏನಾಯ್ತಪ್ಪ, ಯಾಕೆ ಅಳ್ತಾ ಇದೆಯಾ? ಇಲ್ಲಪ್ಪ, 3 ವಾರದ ಮುಂಚೆ ನನ್ನ ಮಾವನವರು ತೀರಿ ಹೋದರು. ಅವರು ನನಗೆ 4 ಲಕ್ಷ ಹಣವನ್ನು ನನ್ನ ಹೆಸರಿನಲ್ಲಿ ಬರೆದಿಟ್ಟು ಹೋಗಿದ್ದಾರೆ. ಮತ್ತು ಒಳ್ಳೆ ಸುದ್ದಿ ತಾನಪ್ಪ, ಯಾಕೆ ಅಳ್ತೀಯ, ಯಾಕೆ ಕಣ್ಣೀರಿಡ್ತಾ ಇದೆಯಾ? ಇಲ್ಲ, ಇನ್ನೊಂದು ವಿಷಯ ನಿನಗೆ ಗೊತ್ತಿಲ್ಲ. ಇನ್ನು 2 ವಾರದ ಮುಂಚೆ ಇನ್ನೊಬ್ಬ ಸಂಬಂಧಿಕರು ನನಗೆ 8 ಲಕ್ಷ ಹಣವನ್ನು ಬರೆದಿಟ್ಟು ತೀರಿ ಹೋಗಿದ್ದಾರೆ. ಅದು ಸಂತೋಷದ ಸುದ್ದಿ ತಾನಪ್ಪ, ಮತ್ತೆ ಯಾಕೆ ಅಳ್ತಾ ಇದೆಯಾ? ಯಾಕೆ ಅಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಕಳೆದ 3 ವಾರದಿಂದ ನನ್ನ ಮಾವ, 2 ವಾರದಿಂದ ನನ್ನ ಸಂಬಂಧಿಕ, ಆದರೆ ಈ ವಾರದಲ್ಲಿ ಯಾರೂ ಸಾಯ್ತಾ ಇಲ್ಲ. ಆದ್ದರಿಂದ ನನ್ನ ಹೆಸರಿನಲ್ಲಿ ಏನೂ ಬರೆದಿಟ್ಟಿಲ್ಲ. ಅದಕ್ಕೆ ನನಗೆ ದುಃಖ ಆಗ್ತಾ ಇದೆ. ನೋಡ್ರಿ, ಮನುಷ್ಯನ ಜೀವಿತದಲ್ಲಿ ಎಷ್ಟೋ ಅದ್ಭುತಗಳನ್ನು ದೇವರು ಮಾಡಿರುತ್ತಾರೆ. ಆದರೆ ಅದ್ಭುತಗಳನ್ನು ನೆನೆಸಿಕೊಳ್ಳುವ ಬದಲಾಗಿ ಯಾವಾಗಲೂ ಕೊರತೆಯನ್ನೇ ಯೋಚಿಸುತ್ತಾ ಗುಣಗುಟ್ಟುತ್ತಾ ಇರುತ್ತಾನೆ. ಕರ್ತನು ನಮಗೆ ನೀಡುವ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳುವಂಥ ನಾವುಗಳು ಕೃತಜ್ಞತೆಯೊಂದಿಗೆ ನಾವು ಜೀವಿಸಬೇಕು. ದೇವರು ನಮಗೊಂದು ಒಳ್ಳೆ ಮನೆ ಕೊಟ್ಟಿದ್ದಾರೆ, ಕುಡಿಯುವುದಕ್ಕೆ ಒಳ್ಳೆಯ ನೀರು, ಶುದ್ಧವಾದ ಗಾಳಿ, ಇವುಗಳನ್ನು ಅನುಭವಿಸುವಂತೆ ಮಾಡಿದ ಕರ್ತನಿಗೆ ನಾವು ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರಬೇಕ್ರಿ. ದೇವರು ನಮಗೆ ಕೃಪೆ ನೀಡಿರುವವೆಲ್ಲವನ್ನು ಅನುಭವಿಸುವಂಥ ನಾವುಗಳು ದೇವರಿಗೆ ಕೃತಜ್ಞತೆ ಉಳ್ಳವರಾಗಿದ್ದೇವೆಯ? ಒಂದು ದಿನ ನೀರು ಬಾರದೇ ಹೋದರೆ ಎಷ್ಟೋ ಕಷ್ಟಗಳು, ಎಷ್ಟೋ ಗುನುಗುಟ್ಟುವಿಕೆಗಳು, ಆದರೆ ಈ ಅವಶ್ಯಗಳನ್ನು ದೇವರು ನಮಗೆ ಕೊಟ್ಟು ಪೂರೈಸಿ ನಮ್ಮನ್ನು ಅದ್ಭುತವಾಗಿ ನಡೆಸ್ತಾ ಇದ್ದಾರೆ. ಒಂದೊಂದು ದಿನವೂ ಸಹ ನಾವು ದೇವರಿಗೆ ಸ್ತೋತ್ರ ಹೇಳಬೇಕು. ನೀವು ಕಟ್ಟದ ಒಳ್ಳೆಯ ದೊಡ್ಡ ಪಟ್ಟಣಗಳನ್ನು, ನೀವು ಕೂಡಿಸಿದ ಉತ್ತಮ ವಸ್ತುಗಳಿಂದ ತುಂಬಿದ ಮನೆಗಳನ್ನು, ನೀವು ಅಗೆಯದ ನೀರು ಗುಂಡಿಗಳನ್ನು, ನೀವು ಬೆಳೆಸದ ದ್ರಾಕ್ಷ ತೋಟಗಳನ್ನು, ಎಣ್ಣೆ ಮರಗಳನ್ನು ಅನುಭವಿಸುತ್ತಾ ತೃಪ್ತರಾಗಿರುವಾಗ ಐಗುಪ್ತ ದೇಶದಲ್ಲಿ ದಾಸರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದ ಯೆಹೋವನಾದ ನನ್ನನ್ನು ಮರೆಯಬೇಡ್ರಿ ಎಂಬುದಾಗಿ ಧರ್ಮೋಪದೇಶ ಕಾಂಡ 6ನೇ ಅಧ್ಯಾಯ 10-12 ವಚನದಲ್ಲಿ ದೇವರು ಎಚ್ಚರಿಸುತ್ತಾ ಇದ್ದಾರೆ. ಪ್ರೀತಿಯುಳ್ಳ ದೇವಜನರೇ, ದೇವರು ನಮಗೆ ಪ್ರತಿದಿನವೂ ಕೊಡುವ ಪ್ರೀತಿ ಕೃಪೆಗಳನ್ನು ನೆನೆಸಿ ಸ್ತುತಿಸೋಣ. ಅವರು ಮಾಡುವ ಅತಿಶಯಗಳಿಗಾಗಿ ಅವರನ್ನು ಸ್ತುತಿಸೋಣ. ನಮ್ಮ ಪ್ರತಿದಿನದ ಎಲ್ಲ ಅಗತ್ಯತೆಗಳು, ನಮ್ಮ ಎಲ್ಲ ಕಾರ್ಯಗಳು ದೇವರಿಂದ ಬಂದಿದೆ. ನಮ್ಮ ಸ್ವಂತವಾಗಿ ನಮಗೇನು ದೊರಕಿಲ್ಲ. ನಮ್ಮ ಅಗತ್ಯತೆ, ಸೌಕರ್ಯ, ಎಲ್ಲ ಕಾರ್ಯಗಳನ್ನು ನೆನೆಸಿ, ಅವರು ಮಾಡಿದ ಒಂದೊಂದು ಉಪಕಾರಗಳನ್ನು ನೆನೆಸಿ ಅಂತರಾಳದಿಂದ ಸ್ತುತಿಸಿರಿ. ನಿಮ್ಮ ಮಕ್ಕಳಿಗಾಗಿ, ದೇವರು ಕೊಟ್ಟ ಕೆಲಸಕ್ಕಾಗಿ, ಇವತ್ತು ನಾವು ಏನಾಗಿದೆಯೋ ಅದೆಲ್ಲವುಗಳಿಗಾಗಿ ನಾವು ಅಂತರಾಳದಿಂದ ಸ್ತುತಿಸಬೇಕಾಗಿದೆ. ಒಂದು ನಿಮಿಷ ನಮ್ಮ ಕಣ್ಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ನೀವು ಮಾಡಿದ ಸಕಲ ಉಪಕಾರಗಳಿಗಾಗಿ, ಅದ್ಭುತಗಳಿಗಾಗಿ ನಿಮ್ಮನ್ನು ನಾವು ಕೊಂಡಾಡುತ್ತೇವೆ ಸ್ವಾಮಿ. ನಾವು ನೆನೆಸುವುದಕ್ಕಿಂತಲೂ ಊಹಿಸುವುದಕ್ಕಿಂತಲೂ ಅಧಿಕವಾಗಿ ನೀವು ನಮ್ಮನ್ನು ಬ್ಲೆಸ್ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ನಿಮ್ಮ ಎಲ್ಲ ಕಾರ್ಯಗಳಿಗಾಗಿ ನಾವು ವಂದಿಸ್ತೇವೆ, ಸ್ತುತಿಸ್ತೇವೆ. ದೊಡ್ಡ ಕಾರ್ಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಎಲ್ಲ ದೇವ ಜನರನ್ನು ಸಹ ನೀವು ಬ್ಲೆಸ್ ಮಾಡಿರಿ ಸ್ವಾಮಿ. ಈ ದಿನ ಕೂಡ ಅದ್ಭುತವಾಗಿ ನಿನ್ನ ಜನರನ್ನು ನಡೆಸ್ರಿ. ನಿನ್ನ ಹಸ್ತ ಜನರೊಂದಿಗಿರಲಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಹಾಗಾದರೆ ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವಿತದಲ್ಲಿ ಒಂದೊಂದು ವಿಷಯಗಳನ್ನು ನೆನಪು ಮಾಡಿಕೊಂಡು ಅಂತರಾಳದಿಂದ ಕರ್ತನನ್ನು ಸ್ತುತಿಸಿ ಮಹಿಮೆಪಡಿಸೋಣ. ನಾಳೆ ಮತ್ತೊಂದು ದೈನಂದಿನ ಜ್ಞಾನದಲ್ಲಿ ನಾನು ನಿಮ್ಮನ್ನು ಸಂಧಿಸ್ತೇನೆ. ನಾನು ನಿಮ್ಮ ಪ್ರೀತಿಯ ಸೇವಕ ಪಾಸ್ಟರ್ ಪೌಲ್ ಜಾಯ್. ಗಾಡ್ ಬ್ಲೆಸ್ ಯು ಆಲ್.
ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30ಕ್ಕೆ ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30ಕ್ಕೆ. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.